ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ತು ಚುನಾವಣೆಯ ಅಡ್ಡ ಮತದಾನದ ಕಿಚ್ಚು ರಾಜ್ಯ ಬಿಜೆಪಿಯಲ್ಲಿ ಇನ್ನಷ್ಟು ತೀವ್ರಗೊಂಡಿದೆ. ಅಡ್ಡ ಮತದಾನದ ಹಿಂದಿರುವ ಕೈಗಳ ಪತ್ತೆಗೆ ರಾಜ್ಯ ಬಿಜೆಪಿ ನಾಯಕತ್ವ ದೆಹಲಿಯತ್ತ ಮುಖ ಮಾಡಿದ್ದು, ವಿಜೇಂದ್ರ ಹಾಗೂ ಅಶೋಕ್ ವರಿಷ್ಠರ ಮುಂದೆ ಹಾಜರಾಗಲಿದ್ದಾರೆ. ಕ್ರಾಸ್ ವೋಟ್ ಮಾಡಿರೋರ ವಿರುದ್ಧ ಕ್ರಮ ಜರುಗಿಸುವ ಒತ್ತಾಯದ ನಡುವೆ ಅಡ್ಡ ಮತದಾನದ ರಹಸ್ಯವನ್ನ ಬಿಚ್ಚಿಡಲು ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ಬಿಜೆಪಿಯಲ್ಲಿ ಅಡ್ಡ ಮತದಾನ, ಧರ್ಮಸ್ಥಳ ಪಾಲಿಟಿಕ್ಸ್. ಕ್ರಾಸ್ ವೋಟ್ ಹಿಂದಿನ ಕೈಗಳ ಬೇಟೆಗೆ ಬಿಜೆಪಿ ಸಜ್ಜು. ಪರಿಷತ್ತು ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಬೀಳಬೇಕಿದ್ದ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಯ ಪಾಲಾದ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. ಅಡ್ಡ ಮತದಾನ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಹೈಕಮಾಂಡ್ ರಾಜ್ಯ ನಾಯಕರಿಂದ ಸಂಪೂರ್ಣ ಮಾಹಿತಿ ಪಡೆಯೋದಕ್ಕೆ ಮುಂದಾಗಿದೆ. ಇದೇ ಹಿನ್ನೆಲೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ಮಧ್ಯಾಹ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೊಂದಿಗೆ ನಡೆಯಲಿರುವ ಸಭೆಯಲ್ಲಿ ಅಡ್ಡ ಮತದಾನದ ಕುರಿತು ಸಮಗ್ರ ವರದಿ ಸಲ್ಲಿಕೆಯಾಗಲಿದೆ. ಸತ್ಯ ಶೋಧನಾ ಸಮಿತಿಯ ಪ್ರಾಥಮಿಕ ಮಾಹಿತಿ, ಕೆಲ ಶಾಸಕರ ಮೇಲಿರುವ ಅನುಮಾನಗಳು ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಅಡ್ಡ ಮತದಾನದ ಹಿಂದೆ ಯಾರ ಕೈವಾಡವಿದೆ ಎಂಬ ಬಗ್ಗೆ ಈಗಾಗಲೇ ಕೆಲ ಸುಳಿವುಗಳು ಲಭ್ಯವಾಗಿವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಮೋಸ ಮಾಡಿರುವವರ ಬಗ್ಗೆ ಅನುಮಾನಗಳಿದ್ದು, ಉಚಿತವಾಗಿ ಯಾರೂ ಮತ ಚಲಾಯಿಸಿಲ್ಲ, ಸ್ವಂತ ಅಭಿವೃದ್ಧಿಗಾಗಿ ಹಣ ಪಡೆದಿರುವ ಶಂಕೆ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನಾಳೆ 12 ಗಂಟೆಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ. ಒಂದು 4 ದಿನದಿಂದ 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ವಿಜೇಂದ್ರ ಅವರು ಹೋಗಿ ಈ ಮತದಾನ ಆಗಿದೆಯಲ್ಲ, ಅದರಲ್ಲಿ ಯಾರು ಕ್ರಾಸ್ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾಹಿತಿಯನ್ನ ಕೊಡ್ತೀವಿ. ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಬ್ರು, ಆದರೆ ಗೆದ್ದಿದ್ರು ಕೂಡ ಕ್ರಾಸ್ ಮತದಾನ ಆಗಿರುವಂಥದ್ದು ಬಿಜೆಪಿಗೆ ಒಂದು ರೀತಿ ಮೋಸ ಮಾಡಿರೋದ್ರ ಬಗ್ಗೆ ಸ್ಪಷ್ಟವಾದಂಥ ಸುಳಿವು ಸಿಕ್ಕಿದೆ. ಯಾರು ಮಾಡಿದ್ದಾರೆ ಅದು ಪತ್ತೆ ಹಚ್ಚಬೇಕಾಗಿದೆ. ಈಗಾಗಲೇ ಸಮಿತಿ ನೇಮಕ ಮಾಡಿದಿರಿ. ಅವರು ರಿಪೋರ್ಟ್ ಕೊಡ್ತಾರೆ, ಇವತ್ತು ಅಥವಾ ನಾಳೆಯಲ್ಲಿ ರಿಪೋರ್ಟ್ ಕೊಡ್ತಾರೆ. ಅದನ್ನು ಕೂಡ ಕೇಂದ್ರಕ್ಕೆ ಕಳಿಸ್ಕೊಡ್ತಾರೆ. ಡೌಟ್ಸ್ ಇದೆ, ಆದರೆ ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ. ಅದೆಲ್ಲ ಬೀದಿಗೆ ಬಂದೇ ಬರ್ತದೆ. ಇಷ್ಟೆಲ್ಲ ಮೋಸ ಮಾಡಿದವರು ಏನು ದುಡ್ಡು ತಗೊಂಡು ಓಸಿಯಾಗಿ ಏನು ವೋಟ್ ಮಾಡಿರ್ತಾರ? ಹೆಬ್ಬಾಳದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದ್ದ ಡೀಲ್. ಮಾಜಿ ಸಿಎಂ ಸದಾನಂದ ಗೌಡ ಬಿಗ್ ಬಾಸ್. ಇನ್ನು ಈ ಧರ್ಮಸ್ಥಳ ಪಾಲಿಟಿಕ್ಸ್ಗೆ ಬಿಜೆಪಿಯಲ್ಲೇ ಹಲವು ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದು, ಆಣೆ ಪ್ರಮಾಣ ಮಾಡೋದು ಬೇಡ ಅಂತ ಹೇಳಿದ್ರೆ, ಅದೇ ವಿಚಾರವಾಗಿ ಮಾಜಿ ಸಿಎಂ ಸದಾನಂದ ಗೌಡ ಹೊಸ ಬಾಂಬ್ ಸಿಡಿಸಿದ್ದು, ಜೂನ್ 13ರಂದು ಹೆಬ್ಬಾಳದ ಅಪಾರ್ಟ್ಮೆಂಟ್ ಡೀಲ್ ಆಗಿತ್ತು ಅಂತ ಹೇಳಿದ್ದಾರೆ. ಆದ್ರೆ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಹಳ ಮನನೊಂದು ಆ ಮಾತನ್ನ ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯದ ಎಲ್ಲ ಫ್ಯಾಕ್ಟ್ ಫೈಂಡ್ ಔಟ್ ಅನ್ನು ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರೇನಿದ್ದಾರೆ ಅವ್ರ ಪ್ರಯತ್ನವನ್ನ ಮಾಡಲಿ. ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನ, ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತೆ ಸರ್. ನನಗೆ ಗೊತ್ತಾಗಿತ್ತು 13ನೇ ತಾರೀಕು ಅಂತ ಕಾಣಿದೆ. 13, 14 ಒಂದು ತಾರೀಕು ನಂದು ಒಬ್ಬರು ನಮ್ಮ ಬಾರಿ ಪಕ್ಷದ ಹಿತಚಿಂತಕರು ಮತ್ತು ಅವರು ರಾಜಕಾರಣದಲ್ಲಿ ಇಲ್ಲದವರು, ಅವರು ನನಗೆ ಸಾಯಂಕಾಲ 7:30 ಗಂಟೆಗೆ ಫೋನ್ ಮಾಡಿದರು. ಮೋಡಿ ಹಿಂಗೆ ಇಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಮ್ಮ
ಇದರ ಹೆಬ್ಬಾಳದಲ್ಲಿರುವಂಥದ್ದಲ್ಲಿ ಒಂದಷ್ಟು BJP ಮತ್ತು ಕಾಂಗ್ರೆಸ್ ನಾಯಕರುಗಳು ಒಟ್ಟಿಗೆ ಸೇರಿಕೊಂಡು ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಗಂಭೀರ ವಿಚಾರವನ್ನು ಅವರು ನನಗೆ ತಿಳಿಸಿದರು. ಆದರೆ ನನ್ನ ಹೆಸರು ಎಲ್ಲಿ ಹೇಳಬೇಡಿ, ದಯವಿಟ್ಟು ನನ್ನ ಹೆಸರು ಹೇಳಬೇಡಿ. ನಾನು ನಿಮ್ಮೊಂದು ವೆಲ್ವಿಷರ್ ಅಂತ ಹೇಳಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೆ. ನಾನು ಅವರಿಗೆ ಅಶ್ಯೂರ್ ಮಾಡಿದೆ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಅದು ಎಂಥದ್ದಾದರೂ ನಾನು ಹೇಳಲ್ಲ. ಪರಿಷತ್ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಸೋಲಿಗಿಂತಲೂ ಅಡ್ಡ ಮತದಾನದ ಕಳಂಕವೇ ಬಿಜೆಪಿ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ದೆಹಲಿಯಲ್ಲಿ ನಡೆಯಲಿರುವ ಈ ಸಭೆ ರಾಜ್ಯ ಬಿಜೆಪಿಯ ಮುಂದಿನ ರಾಜಕೀಯ ದಿಕ್ಕನ್ನೇ ನಿರ್ಧರಿಸುವ ಮಹತ್ವದ ಸಭೆಯಾಗಿದ್ದು, ಅಡ್ಡ ಮತದಾನ ಪ್ರಕರಣದಲ್ಲಿ ಯಾರಿಗೆ ಕ್ಲೀನ್ ಚಿಟ್ ಸಿಗಲಿದೆ, ಯಾರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬುದು ಕುತೂಹಲ ಮೂಡಿಸಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.